ಸುಳ್ಳು ಅಟ್ರಾಸಿಟಿ ಆರೋಪ, ಮನನೊಂದು ವ್ಯಕ್ತಿ ಸೂಸೈಡ್. ವಿಡಿಯೋ ಮಾಡಿ ವಿಷ ಸೇವಿಸಿ ಪಾಪಣ್ಣ ಸಾವು. ಎಫ್ಐಆರ್ ದಾಖಲಿಸಿ 13 ಮಂದಿಯನ್ನ ಬಂಧಿಸಿದ ಪೊಲೀಸರು. ಸುಳ್ಳು ಅಟ್ರಾಸಿಟಿ ಕೇಸ್ನಿಂದ ಮನನೊಂದ ವ್ಯಕ್ತಿಯೋರ್ವ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ಕಾಡುಗೋಡಿಯಲ್ಲಿ ನಡೆದಿದೆ. ಕಾಡುಗೋಡಿಯ ಚನ್ನಸಂದ್ರ ನಿವಾಸಿ 42 ವರ್ಷದ ಪಾಪಣ್ಣ ಆತ್ಮಹತ್ಯೆಗೆ ಶರಣಾದ ದುರ್ದೈವಿಯಾಗಿದ್ದು, ಜೋಗಿ ಶೀನಾ ಹಾಗೂ ಆತನ ಕುಟುಂಬದಿಂದ ಫೇಕ್ ಅಟ್ರಾಸಿಟಿ ಕೇಸ್ ಹಾಕಿ ನಿರಂತರವಾಗಿ ಕಿರುಕುಳ ನೀಡಿರುವ ಬಗ್ಗೆ ಮೃತ ಪಾಪಣ್ಣ ಆತ್ಮಹತ್ಯೆಗೂ ಮುನ್ನ ವಿಡಿಯೋ ಮಾಡಿ ಆರೋಪಿಸಿದ್ದಾನೆ. ಜೋಗಿ ಸೀನಾ, ಪ್ರಶಾಂತ್, ಸಂತೋಷ್, ರಾಧಾ, ಲಲಿತ್ ಕುಮಾರ್ ಸೇರಿ ಇವರ ಕುಟುಂಬದವರು ನನ್ನ ಸಾವಿಗೆ ಕಾರಣ ಎಂದು ವಿಡಿಯೋದಲ್ಲಿ ತಿಳಿಸಿದ್ದಾನೆ. ಸ್ವಾಮಿ, ಇವತ್ತು ನನ್ನ ಜೀವನ ಅಂತ್ಯ ಸ್ವಾಮಿ. ನನ್ನ ಸಾವಿಗೆ ಕಾರಣ ಜೋಗಿ ಸೀನಾ ಅವರು. ಜೋಗಿ ಸೀನಾ, ಪ್ರಶಾಂತು, ಸಂತೋಷು, ಅವ್ರ ಮಗಳು ರಾಧಾ, ಇನ್ನೂ ಲಲಿತ್ ಕುಮಾರು, ಇವರೇ ಸ್ವಾಮಿ ನನ್ನ ಸಾವಿಗೆ ಕಾರಣ. ಇವ್ರು ಫುಲ್ ಕುಟುಂಬ ಸ್ವಾಮಿ. ಇವ್ರು ಫುಲ್ ಕುಟುಂಬ ಕೊಡ್ತಾರೆ, ಹಿಂಸೆ ಅಂತ ತಡಕಾಗ್ತಾರೆ ಸ್ವಾಮಿ. ಸುಮ್ಮನೆ ಅಟ್ರಾಸಿಟಿ ಕೇಸ್ ಮಾಡಿ ನನ್ನ ಮೇಲೆ, ಸುಮ್ಮನೆ ಅಟ್ರಾಸಿಟಿ ಮಾಡಿ ನಮ್ಮ ಕುಟುಂಬದ ಮೇಲೆ ಸುಮ್ಮನೆ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡು ಕಿತ್ತಿದ್ದಾರೆ ಸ್ವಾಮಿ. 2001 ಮಾಡಿದ್ರು ಸ್ವಾಮಿ. ಆಗ ಸುಮಾರು 7 ಲಕ್ಷ ಮೇಲೆ ಕೊಟ್ಟಿದ್ದು ಸ್ವಾಮಿ. ಈಗ ಮತ್ತೆ ಮಾಡಿದ್ದಾರೆ ಸ್ವಾಮಿ. ಇವ್ರ ಜೊತೆಗೆ ಕೆಲವರು ಏನು ತಲೆಕೆಟ್ಟಿರೋ ಹೆಂಗಸನ್ನು ಸೇರಿಸ್ಕೊಂಡು ಸುಮ್ಮನೆ ಅಟ್ರಾಸಿಟಿ ಕೇಸ್ಗಳು ಮಾಡಿ ನಮಗೆ ಹಿಂಸೆ ಕೊಟ್ಟು ಮತ್ತೆ 10 ಲಕ್ಷ ಡಿಮ್ಯಾಂಡ್ ಮಾಡಿ ನಾವು ಕೊಡೋಕ್ಕಾಗಲ್ಲ ಅಂತ ತಕ್ಷಣ ಮತ್ತೆಲ್ಲ ಇದು ಮಾಡ್ತಾರೆ ಸ್ವಾಮಿ. ಇವ್ರ ಕಾಡ ನನ್ನ ಕೈಲಿ ತಳಕಾಗ್ತಾಯಿಲ್ಲ ಸ್ವಾಮಿ. ನನ್ನ ಜೀವನ ಇಲ್ಲ ಸ್ವಾಮಿ. ನಾನೊಬ್ಬ ಬಡ ವ್ಯಾಪಾರಿ ಸ್ವಾಮಿ, ಬಡ ವ್ಯಾಪಾರಿ. ನಾನು ಎಲ್ಲಿಂದ ತಂದು ಕೊಡಲಿ ಲಕ್ಷಾಂತರ ರೂಪಾಯಿ ದುಡ್ಡು? ಅಟ್ರಾಸಿಟಿ ಅಂದರೆ ಸುಮ್ಮನೆ ಅಟ್ರಾಸಿಟಿ ಮಾಡಿ ನಿಜವಾಗ್ಲೂ ಮಾಡಿದೆ ಬೈದಿದೆ ಬಾಡಲಿ ಸ್ವಾಮಿ. ಸುಮ್ಮನೆ ಮಾಡಿ 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 ಆಗ್ತಾಯಿಲ್ಲ ಸ್ವಾಮಿ ನಮ್ಮ ಕೈಯಲ್ಲಿ. ಇವ್ರ ಕಾಡ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ. ಈ ಜೋಗಿಸಿ ನನ್ನ ಫ್ಯಾಮಿಲಿಗೆ ದಯವಿಟ್ಟು ಪೊಲೀಸರೇ ನೀವೇ ಒಂದು ಗತಿ ಕಾಣಿಸಿ. ಏನು ಸ್ವಾಮಿ, ಇವ್ರ ಮನೇಲಿ ಯಾರೂ ಕೆಲಸ ಮಾಡಲ್ಲ ಸ್ವಾಮಿ. ಕೆಲಸ ಮಾಡೋದು ಇವರು ಲಕ್ಷಾಂತರ ರೂಪಾಯಿ ಟರ್ನೋವರ್ ಎಲ್ಲಿಂದ ಮಾಡ್ತಾರೆ ಸ್ವಾಮಿ. ಇವರಿಂದ ಸುಮಾರು ಕುಟುಂಬಗಳು ಹಾಳಾಗೋಗಿದೆ ನಮ್ಮೂರಲ್ಲಿ ಹಾಳಾಗೋಗಿದೆ ಸ್ವಾಮಿ. ಅದರಲ್ಲಿ ನಾನು ಒಬ್ಬ ಸ್ವಾಮಿ. ನಮ್ಮ ತಂಗಿನ ದಯವಿಟ್ಟು ಇವ್ರ ಕಡೆಯಿಂದ ಕಾಪಾಡಿ, ಸ್ವಾಮಿ. ಇವರಿಂದ ವಿಡಿಯೋ ಮೂಲಕ ತನಗಾಗಿದ್ದ ಕಿರುಕುಳದ ಬಗ್ಗೆ ಹೇಳಿಕೊಂಡಿರೋ ಪಾಪಣ್ಣ ಬಳಿಕ ವಿಷ ಸೇವಿಸಿ ಮೃತಪಟ್ಟಿದ್ದಾನೆ. ಕಾಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಕೆಜಿ ಕಾಲೋನಿಯಲ್ಲಿರುವ ಜೋಗಿ ಸೀನನಿಂದ ನಮ್ಮ ಕುಟುಂಬವನ್ನ, ನನ್ನ ತಂಗಿಯನ್ನ ಕಾಪಾಡಿ ಎಂದು ಪಾಪಣ್ಣ ಹೇಳಿದ್ದು, ಹಿಂದೆ 2021ರಲ್ಲಿ ಪಾಪಣ್ಣ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕಿ ಕೇಸ್ ವಾಪಸ್ಸು ಪಡೆಯಲು 10 ಲಕ್ಷದವರೆಗೂ ಪಡೆದಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಈಗ 2026ರಲ್ಲಿ ಮತ್ತೊಂದು ಬಾರಿ ಸುಳ್ಳು ಕೇಸ್ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು, ನಾನೊಬ್ಬ ಬಡ ವ್ಯಾಪಾರಿ, ಈ ರೀತಿ ಫೇಕ್ ಕೇಸ್ ಹಾಕಿ ಹಣ ಮಾಡ್ತಿದ್ದಾರೆ, ಪೊಲೀಸ್ನವರು ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ಪಾಪಣ್ಣ ವಿಡಿಯೋ ಮಾಡಿದ್ದಾನೆ. ಸದ್ಯ ಪಾಪಣ್ಣ ಸಹೋದರಿ ಭಾಗ್ಯಶ್ರೀ ನೀಡಿದ ದೂರಿನ ಮೇಲೆ ಕೇಸ್ ದಾಖಲಾಗಿದೆ. ಇವತ್ತು ನನ್ನ ಅಣ್ಣ ಪಾಪಣ್ಣ ಅಂತ ಹೆಸರು, ಪಾಪ ರಮೇಶ್ ಅಂತ, ನಿರಂತರವಾಗಿ ಅವನಿಗೆ ಕಿರುಕುಳ ಕೊಟ್ಟು ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನ ಅವನ ಮೇಲೆ ದಾಖಲೆ ಮಾಡಿ ಅವನ್ನ ಕೊಂದೇ ಹಾಕ್ಬಿಟ್ರು ಈ ಗ್ಯಾಂಗು, ಜೋಗಿಸಿದ ಗ್ಯಾಂಗು. ಎಷ್ಟು ನ್ಯಾಯ ನೀತಿ ಅಂತ ಹೋಗಿರೋ ಪ್ರಾಣ ಕೊಡೋದಕ್ಕೆ ಶಕ್ತಿ ಇದೆಯಾ? ಒಂದು ಸಲ ನೀವು ಕೇಸುಗಳು ಮಾಡಬೇಕಾದ್ರೆ ಒಂದು ಸಲ ಎನ್ಕ್ವೈರಿ ಮಾಡಿ ನಿಜನ ಸುಳ್ಳ ಅಂತ ಮಾಡ್ರಿ. ನಿಜವಾಗ್ಲೂ ಆಗಿದ್ರೆ ಮಾಡಿ. ಅಮಾಯಕರ ಬಲಿ ಎಷ್ಟು ಜನ ಬೇಕು ನಿಮ್ಗಿನ್ನ? ಇವರಿಂದ ನಿರಂತರವಾಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇವರಿಂದ ಎಷ್ಟೋ ಜನ ಊರಲ್ಲಿ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಇದ್ರ ಮಾಹಿತಿ ಪ್ರತಿಯೊಬ್ಬರು ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬಂದು ಲೆಟರ್ಗಳಾಕಿ, ಮನವಿ ಪತ್ರ ಹಾಕಿ, ದೂರ ಪತ್ರ ಕೊಟ್ಟು ಸಾಕಾಗಿದೆ. ಇವ್ರ ದಬ್ಬಾಳಿಕೆ ದೌರ್ಜನ್ಯ, ಇವರು ಈ ಕೊಲೆಗಾರರಿಗೆ ನಮ್ಮ ಮನೆ ದೀಪನೇ ಹಾರೋಯ್ತು. ಅವ್ರು ನಂಬ್ಕೊಂಡ್ಬಂದಂತ ಕುಟುಂಬ ರಸ್ತೆ ಪಾಲಾಯ್ತು. ಇವತ್ತು ಅವ್ರ ಮಕ್ಕಳು, ಚಿಕ್ಕ ಮಕ್ಕಳು, ಅವ್ರಿಗೆ ನಮ್ಮತ್ತಿಗೆ ಎಲ್ಲ ಏನಾಗ್ಬೇಕು ಜೀವನ? ಏನು ಇದು ಹೆಣ್ಮಕ್ಳ ಜೀವನ ಕೂಡ ಹಿಂಗೆ ಹಾಳು ಮಾಡ್ತಾರೆ. ಈ ಗ್ಯಾಂಗು ದುಡ್ಡುಗೋಸ್ಕರ ಕೇಸ್ಗಳು ಹಾಕೋದು, ಸೆಟಲ್ಮೆಂಟ್ ಮಾಡ್ಕೊಳೋದು. ಎಲ್ಲಿ ಹೋಗಿ ಬಡ್ಕೊಳೋಣ? ಈ ಸಾವು ನ್ಯಾಯ ಯಾವ ರೀತಿ ಕೊಡ್ತಾರೆ? ಮೊನ್ನೆ ನಮ್ಮ ವೈಟ್ಫೀಲ್ಡು
DCP ಸಾಹೇಬರು ಬೆಳಗಿನ ಜಾವ 3:30ಗೆ ವಿಸಿಟ್ ಮಾಡಿದ್ರು. ಮಾಡಿ ಎಲ್ಲ ತನಿಖೆ ಕೂಲಂಕುಷವಾಗಿ ಎಲ್ಲ ಪೊಲೀಸವ್ರನ್ನ ಅಲರ್ಟ್ ಮಾಡಿ ಕೊಟ್ಟಂತ ಕಂಪ್ಲೇಂಟ್ನ ಆಕ್ಸೆಪ್ಟ್ ಮಾಡ್ಕೊಂಡು ಕಂಪ್ಲೇಂಟ್ FIR ಮಾಡಿಕೊಟ್ಟಿದ್ದಾರೆ. ಎಷ್ಟೇ ಈ ಥರ 100 ಕೇಸ್ ಆದ್ರೂ ಹೋಗಿರೋ ಪ್ರಾಣ ವಾಪಸ್ ಬರೋಕ್ಕಾಗುತ್ತಾ? ನಮಗಾಗಿರೋ ಅನ್ಯಾಯನ, ನಮ್ಮ ಮನೆಗೆ ಆಗಿರೋ ನಷ್ಟನ ತುಂಬಿಕೊಡೋಕ್ಕಾಗುತ್ತಾ? ಇದನ್ನ ಡೇ ಫಸ್ಟಲ್ಲೇ ಕಂಟ್ರೋಲ್ ಮಾಡಿ ಅವ್ರನ್ನೆಲ್ಲ ತಗೊಂಡ್ಬಿಟ್ಟಿದ್ರೆ ಒಂದು ಪ್ರಾಣ ಉಳಿತಾ ಇತ್ತ ನಮ್ಮ ಮನೇಲಿ? ಎಲ್ಲಿ ಹೋಗಿ ಹೇಳ್ಕೊಡೋಣ ಸ್ವಾಮಿ? ನಿನ್ನೆ ರಾತ್ರಿ 10 ಗಂಟೆ 5 ನಿಮಿಷಕ್ಕೆ ವಿಡಿಯೋ ಕಳಿಸಿದ ಪಾಪಣ್ಣ ಬಳಿಕ ವಿಷ ಸೇವಿಸಿದ್ದಾನೆ. ಬೆಳಗಿನ ಜಾವ ವೈಟ್ ಫೀಲ್ಡ್ ವಿಭಾಗದ DCP ಸ್ಥಳಕ್ಕೆ ಭೇಟಿ ನೀಡಿದ್ದು, ಜೋಗಿ ಸಿನ್ಹಾ ಹಾಗೂ ಆತನ ಕುಟುಂಬದ ಒಟ್ಟು 13 ಮಂದಿ ಮೇಲೆ ಇದೀಗ ಪ್ರಕರಣ ದಾಖಲಾಗಿ ಆರೋಪಿಗಳನ್ನ ಕಾಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.